ಇವತ್ತಿಂದ ಪ್ರಾರಂಭ ರೀ. ತಾವೆಲ್ಲ ಓಟ್ ಕೇಳಕ್ಕೆ ಹೋಗ್ಬೇಕು ಈಗ, ಯಾಕಂದ್ರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ. ಓಟ್ ಕೇಳಕ್ಕೆ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ. ಇನ್ನೊಂದ್ಸಲ ಸೇರಿ ಎಲ್ಲರಿಗೂ ಒಂದು ದೊಡ್ಡ ಸಭೆ ಮಾಡ್ತೀವಿ. ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗೈತೆ ಸುಮಾರು ಹೆಚ್ಚು ಕಮ್ಮಿ 80-90 ಸಾವಿರ ಮತದಾರ ಅದಾರ ಅದಕ್ಕೆ. ಯಾಕಂದ್ರೆ ತಾವೆಲ್ಲ ಸಾರ್ವಜನಿಕ ಎಲ್ಲರೂ ಅದಕ್ಕೆ ಮತದಾರ ಇದೆ. ಆದರೆ ಈಗ ನಮಗೊಂದು ಮಾಹಿತಿ ಬಂದೈತಿ, ಎಷ್ಟು ಕರ್ಮಿ ಅಷ್ಟು ಗೊತ್ತ ಸುಳ್ಳಿಲ್ಲ. ಆದರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರಿಗಳು ಹಿಡ್ಕೊಂಡು ಬರೀ 1600 ಮಂದಿ ಅಷ್ಟೇ ವೋಟಿಂಗ್ ಪವರ್ ಬರೋಂಗೇನೋ ಮಾಡ್ಕೊಂಡಾರ. ಬರೀ 1400 ಮಂದಿ ಉಳಿದವನ್ನೆಲ್ಲ ಅಂದರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ, ಕಟ್ಬಾಕಿ ಆಗಿದ್ರಿ ಅಂತ ಹಿಂಗೆಲ್ಲರೂ ತೆಗೆದು ಹೊರಗೆ ಹಾಕಿದರು. ಬರೀ 16 ಮಂದಿ ಅಂದ್ರೆ ಅವರಷ್ಟೇ ವೋಟ್ ಹಾಕೋಕೆ ಅವರೇ ಗೆದ್ದು ಬರ್ಬೇಕಂತ ಹಿಂಗೂ ಮಾಡ್ಕೊಂಡ ಸುದ್ದಿ ಇದೆ. ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ವೋಟ್ ಅದಾವಲ್ಲ ಎಲ್ಲ ವೋಟಿಂಗ್ ಪವರ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ. ಅಂದ್ರೆ 50,000 ಆಗ್ಬೋದು, 60,000 ಆಗ್ಬೋದು, 70,000 ಆಗ್ಬೋದು, ಎಲ್ಲರೂ ತಂದು ಮತದಾನ ಅಂದ್ರೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ.